ಪ್ರಯಾಸ ಪಟ್ಟಿದಾಗ ಆ ತಾಯಿಯ ಪ್ರಯಾಸದಿಂದ ಆ ಮಗನು ಒಳ್ಳೆ ಹೆಸರಾಗಿ ಈ ನಿಜವಾದ ಸತ್ಯ ವೇದದಲ್ಲಿ ಹೆಸರು ಬರೆಯಲ್ಪಟ್ಟಿದೆ. ಇವತ್ತು ನೀವು ನಿಮ್ಮ ತಂದೆ ತಾಯಿಗಳನ್ನು ಎಷ್ಟು ಪ್ರೀತಿ ಮಾಡುವವರಾಗಿದ್ದೀರಾ? ಅವ್ರಿಗೊಂದು ಮದರ್ ಡೇ ಅಂತೇಳಿ ಇವತ್ತು ಒಂದೇ ದಿವಸ ಪ್ರೀತಿ ತೋರಿಸುವವರಾಗಿದ್ದೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿರಿ. ಅವರು ಮಾಡಿದ ಒಂದೊಂದು ಕಾರ್ಯಗಳು, ಅವರು ಮಾಡಿದ ಒಂದೊಂದು ಕಷ್ಟಗಳು ನೀವು ಕಣ್ಣ ಮುಂದೆ ತಂದ್ಕೋಬೇಕು. ನೀವೇ ದೊಡ್ಡವರಾಗಿಲ್ಲ, ನಿಮಗೆ ಉಣಿಸುವರು ಯಾರು? ನೀವು ನಿಂತಿದಾಗ, ನಿಮಗೆ ಜೋಲು ಬಂದಿದಾಗ ನಿಮಗೆ ಭುಜಕ್ಕೆ ಭುಜಾಗಿ ನಿಂತಿದ್ದು ನಿಮ್ಮ ತಾಯಿ ತಂದೆಗಳು ಮಾತ್ರ. ನೀವು ಎಲ್ಲಿ ರೋಗದಾಗಿದ್ದಾಗೋ ನಿಮ್ಮ ತಂದೆ ತಾಯಿ ನೋಡುವಂತರಾಗಿದ್ದಾರೆ. ನಿಮಗೆ ಉಣ್ಣೋಕ್ ಬರುವಾಗ, ನೀವು ಚಿಕ್ಕವರಾಗಿದ್ದಾಗ ನಿಮ್ಮನ್ನು ನೋಡಿ ಬೆಳೆಸಿದಂತ ನಿಮ್ಮ ತಂದೆ ತಾಯಿಗಳು. ಅದಕ್ಕೆ ತಂದೆ ತಾಯಿಯ ಋಣವು ನೀವು ಎಂದಿಗೂ ತೀರಿಸಲಾಗದು. ನೀವು ತಂದೆ ತಾಯಿಯ ಒಂದು ಸ್ಮರಣೆ ಅಂದ್ರೆ ಅವರಿಗೆ ನೀವು ಗೌರವ ಕೊಡಲಾರಿ. ಆ ಗೌರವವನ್ನು ಕಟ್ಟಿ ಅವರ ಹೃದಯವನ್ನು ನೋಯಿಸಿದರೆ ನಾವು ಜ್ಞಾನೋಕ್ತಿಯಲ್ಲಿ ನೋಡ್ತೇವೆ, ಧರ್ಮೋಪದೇಶ ಕಾಂಡದಲ್ಲಿ ನೋಡ್ತೇವೆ, ಮತ್ತ ಕೀರ್ತನೆಗಳಲ್ಲಿ ನೋಡ್ತೇವೆ. ದೇವರು ಏನ್ ಹೇಳಿದನ, ಅಂತ ಮಕ್ಕಳಿಗೆ ಮಧ್ಯ ಅಂಧಕಾರದಲ್ಲಿ ಹಾರಿ ಹೋಗೋದು ಅಂದ್ರೆ ಆತನು ಮಾಡುವ ಒಂದೊಂದು ಶ್ರಮೆಯಲ್ಲಿ ದೇವರ ಹಸ್ತವಿರೋದಿಲ್ಲ. ಆತನು ಯಾವುದೇ ಕಾರ್ಯ ಮಾಡಿದರೂ ಆ ಕಾರ್ಯದಲ್ಲಿ ಅವರಿಗೆ ಸಫಲವಾಗುವುದಿಲ್ಲ. ಹಾಗಾಗಿ ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸದೆ ಹೋದರೆ ನಿಮಗೆ ಬೆಂಕಿಯ ಗೆದ್ದೆ